ಸ್ವಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾರಿನೂ ನಂದೆ, ದಾರಿ ಮಾಡಿದವನು ನಾನೇ, ದಾರಿ ಹಾಕ್ದವನು ನಾನೇ, ನಡೆಯೋನು ನಾನೇ, ನಡೆಸೋದು ನಾನೇ. ಎಸ್, ಆ ಶಕ್ತಿ ಸಾಮರ್ಥ್ಯ ಎಲ್ಲರಿಗೂ ಬರೋಲ್ಲ. ಹೌದು, ಇಷ್ಟೇ ಹೇಳಬಲ್ಲೆ. ಆ ಶಕ್ತಿ ಸಾಮರ್ಥ್ಯ ಎಲ್ಲರಿಗೂ. ದಾರಿನೂ ನಂದೆ, ದಾರಿ ಹಾಕ್ದವನು ನಾನೇ, ನಡೆಸೋನು ನಾನೇ, ನಿಲ್ಸೋನು ನಾನೇ. ಇಂಥದ್ದೊಂದು ಮಾತು ಗತ್ತು ತೂಕ ಇರತಕ್ಕಂಥ ಕೆಲವು ವ್ಯಕ್ತಿಗಳ ಸಮೂಹ ಶಕ್ತಿಯೇ ಏಪ್ರಿಲ್ ಮಾಸದಲ್ಲಿ ಹುಟ್ಟಿರೋರು. ಹೌದು, ಏಪ್ರಿಲ್ ಅಂದರೆ ಜಟ್ಟಿ ಅಲ್ಲ, ಅದು ಜಗಜಟ್ಟಿ. ದ ಮೋಸ್ಟ್ ಪವರ್ಫುಲ್ ಮ್ಯಾನ್, ದ ಮೋಸ್ಟ್ ಬುಲ್ಸೈ. ಇದು ಮಾಡಬೇಕು ಅಂದರೆ ಅದರಲ್ಲಿ ಏಕತಾನತೆ ಬೇಕು. ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ವಾರಗಟ್ಟಲೆ ಅಲ್ಲ, ತಿಂಗಳುಗಟ್ಟಲೆ ಅಲ್ಲ, ವರ್ಷಗಟ್ಟಲೆ ಅಲ್ಲ, ದಶಕಗಳ ಮಟ್ಟಿಗೆ ಒಂದೇ ಮಾಡೋದು, ಒಂದನ್ನೇ ಹಿಡ್ಕೊಳ್ಳೋದು ಆಗೋದೇ ಇಲ್ಲ. ನಮ್ಮ ಮನಸ್ಸು 3 ದಿನ ನಿಂತ್ಕೊಳ್ಳಲ್ಲ, 3 ಕ್ಷಣ ನಿಂತ್ಕೊಳ್ಳಲ್ಲ. ಬೇಡ, ಒಂದು ಸೋಲ್ ತಟ್ಕೊಳ್ಳಲ್ಲ ನಾವು, ಒಂದು ಅವಮಾನ ತಟ್ಕೊಳ್ಳಲ್ಲ, ಒಂದು ಮಾತು ಯಾರೋ ಅಂದುಬಿಟ್ರೆ ಅಷ್ಟೆ. ಆದರೆ ಏಪ್ರಿಲ್ ತಿಂಗಳವ್ರಿಗೆ ಕೇಳಿ ನೋಡಿ, ಹುಟ್ಟಿದವರು ವಾಗಲ್ಲೋ ಅಂತಾರೆ. ಎಷ್ಟು ಕಲ್ಲು ಬೀಸಿದ್ರು ಅವ್ರ ಮೇಲೆ, ಅದನ್ನ ನಿಜವಾಗ್ಲೂ ಹೇಳ್ತೇನೆ, ಬೀಸಿದಂಥ ಕಲ್ಲುಗಳನ್ನ ಯಾರ್ಯಾರೋ ಬೀಸಿರ್ತಾರೆ. ಎಲ್ರಿಗೂ ಆಗಲ್ಲ. ಬಡಿಸ್ಕೊಂಡು ಅಯ್ಯಮ್ಮ ಅಂತ 2 ಕಲ್ಲಿಗೆ ಬಿದ್ದೋಗ್ಬಿಟ್ಟಿರ್ತೀವಿ, 2 ಅವಮಾನಕ್ಕೆ ಬಿದ್ದುಬಿಟ್ಟಿರ್ತೀವಿ, 2 ಹೆಜ್ಜೆ ಸೋಲು, 2ನೇ ಪ್ರಯತ್ನದಲ್ಲಿ ಸೋಲು, ಇಷ್ಟೇ ಬದುಕು ಮುಗಿದೋಯ್ತು ಅಂತ. ಆದರೆ 1000 ಕಲ್ಲು ಬಂದ್ರು ಅದನ್ನ ಹಿಡಿದು ಇಟ್ಕೊಂಡು ನಿಂತು ಅದನ್ನೇ ಕೋಟಿಯನ್ನಾಗಿ ಕಟ್ಟೋರು ಕೆಲವು ವ್ಯಕ್ತಿಗಳು. ಅದು ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು. ಅಭೇದ್ಯರು ನೀವು, ಅಧಿಕಾರಿಶಾಹಿಗಳು, ರಾಜಕಾರಣಿಗಳು, ತುಂಬ ದೊಡ್ಡ ಕಲಾವಿದರು, ತುಂಬ ದೊಡ್ಡ ಯುದ್ಧ ಪ್ರವೀಣರು. ನಿಮಗೆ ಸೋಲು ಅನ್ನೋದು ಗೊತ್ತಿಲ್ಲ, ಸತ್ಯವಾಗ್ಲೂ ಹೇಳ್ತಾನೆ. ಸೋಲು ಅನ್ನೋದು ನಿಮ್ಮ ಡಿಕ್ಷನರಿನಲ್ಲಿಲ್ಲ. ಸೋಲ ಏನದು ಅಂತೀರಿ ನೀವು. ಅಜೀರ್ಣ ಗೊತ್ತಿಲ್ಲ, ಅಹಂಕಾರ ಸದಾ ಇರುತ್ತೆ. ಏಪ್ರಿಲಲ್ಲಿ ಹುಟ್ಟಿದವ್ರು ಸ್ವಲ್ಪ ಅಹಂಕಾರಿಗಳೇ. ಹೀಗೆ ನೀವು ಕೂತ್ಕೊಳ್ಳೋದು ಯಾವಾಗ. ದಾಳಿಗೆ ಎದುರಿಲ್ಲ, ದಂಡಿಗೆ ಎದುರಿಲ್ಲ, ಗಲಗಂಟೆ ದಾಸ ಏನಕ್ಕೆ ಗಲಗಂಟೆಗೆ ಎದುರ್ತೀವ ಅಂತ. ದಾಸ ಏನು ಗಲಗಂಟೆಗೆ ಎದುರ್ತೀವಿ. ನೀವು ಎದುರೋಲ್ಲ ಮಕ್ಕಳೇ. ಕರೆಕ್ಟಾದ ಗುರು, ಕರೆಕ್ಟಾದ ಮಂತ್ರಿ, ಕರೆಕ್ಟಾದ ಒಬ್ಬ ಶಿಕ್ಷಕ, ಕರೆಕ್ಟಾದ ತಾಯಿ, ಕರೆಕ್ಟಾದ ಒಂದು ತಂದೆ, ಒಬ್ಬ ಮಿತ್ರ, ಆತ್ಮ ಬಂದು ನಿಮ್ಮ ಪಕ್ಕದಲ್ಲಿ ಇದ್ದು ಬಿಟ್ಟರೆ ನೀವೊಂದು ಪಡೆನೇ ಕಟ್ಟಬಲ್ರಿ, ಒಂದು ಸಾಮ್ರಾಜ್ಯವನ್ನೇ ಕಟ್ಟಬಲ್ರಿ. ನೀವೊಬ್ಬ ಅನಭಿಷಕ್ತ ರಾಜ, ದೊರೆ, ಮಂತ್ರಿ, ಗುರು, ರಾಜಕಾರಣಿ, ಚಕ್ರವರ್ತಿ ನೀವು. ಎಸ್, ನೀವೆಲ್ಲಿದ್ದರೂ ನೀವೊಂದು ಗುಂಪಿನಲ್ಲಿ ಗೋವಿಂದ ಅಂತೂ ನೀವು ಖಂಡಿತ ಅಲ್ಲ. ಗೂಳಿ ನೀವು, ಅದೇ ಭಯ ನನಗೆ. ಗೂಳಿಯೇ ದೇಹದಾಢ್ಯ ಪಟುಗಳು, ಶಕ್ತಿವಂತರು, ದೈಹಿಕವಾಗಿ, ಮಾನಸಿಕವಾಗಿ, ಸ್ವಲ್ಪ ಕೌಟುಂಬಿಕವಾಗಿ ಪೆಟ್ಟೆ. ಇಷ್ಟೆಲ್ಲ ಕೊಟ್ಟ ಮೇಲೆ ದೇವರಲ್ಲೊಂದು ಇಡಬೇಕಲ್ಲ. ಹೀಗೆ ಇಡ್ತಾನೆ ಅವನು. ಅಲ್ಲೊಂದು ವಿಳೆದೆಲ್ಲ ಒಂದು ಸುಣ್ಣ ಹಿಡ್ದಿರ ಕೆಂಪಾಗೋಲ್ಲ ಆಡತಕ್ಕಂಥ ರೀತಿನಲ್ಲಿ. ಅದೊಂದು ಬಿಟ್ರೆ ಹಿಡ್ದಿದ್ದನ್ನೇ ಹಿಡ್ಕೋತೇನೆ ಅಂತ ಸ್ವಲ್ಪ ಒಂಚೂರು. ಯಾಕೆ ಗೊತ್ತಾ? ವಿದುರ ಹೇಳ್ತಾನೆ, ಕೆಲವೊಮ್ಮೆ ನಾವು ನಮ್ಮ ಬಲ ಕಡಿಮೆ ಇದ್ದಾಗ ಓಡೋಗ್ಬಿಡ್ಬೇಕು ಅಂತಾನೆ. ಬಡಿಸ್ಕೊಂತ ವೀರಮರಣ. ಬದುಕಿದ್ರೆ ಅಲ್ವಾ ಗೆಲುವು, ಚಕ್ರವರ್ತಿ. ಏನಕ್ಕೆ ವೀರಮರಣ ಆಮೇಲೆ ನೋಡೋಣ ಅಂತ. ನೀವು ಹಂಗಲ್ಲ, ವೀರಮರಣ ಅಂತೀರಿ. ಹಿಡಿದಿದ್ದನ್ನೇ ಬಿಡೋಲ್ಲ. ಆದ ಅವಮಾನ ಜಾಗದಲ್ಲೇ ಕಬ್ಬಿಣವನ್ನ ಬಡಿಸ್ಕೊಂಡು ಅದಕ್ಕೊಂದು ಆಕಾರ ತುಂಬಿಸ್ಕೊಳ್ಳೋದು ತಾಕತ್ತಾಗಲ್ಲಪ್ಪ ಬೇರೆಯವ್ರ ಕೈಯಲ್ಲಿ, ನಿಮ್ಮ ಕೈಯಲ್ಲಿ. ಆಸ್ ದಿ ಪ್ರಾಬ್ಲಮ್. ಬೇರೆಯವರಾದ್ರೆ ತಟ್ಕೊಳ್ಳಲ್ಲ. ಅಷ್ಟೇಟು ತಗೋತೀರಿ, ಕಾಯಿಸ್ಕೊಂಡು ಬಡಿಸ್ಕೊಂಡು ಒಂಚೂರು ಸೋಲ್ಬೇಕು ಅಂತೀನಿ. ಸೋಲಲ್ಲ, ಪಕ್ಕಕ್ಕೆ ಜರುಗಬೇಕು. ನೀವು ಜರುಗಲ್ಲ, ಹಿಡ್ಕೊಂಡ್ರೆ ಹಿಡಿದಿದ್ದೆ ಮಾಡೋದೆ. ಸ್ವಲ್ಪ ಅದೊಂದು ಆ ಹುಂಬುತನ, ಆ ಗೂಳಿ, ಆ ರಭಸ, ಅದೇನಾದ್ರೂ ಸರಿ, ಅದೆಂಥದ್ದಾದ್ರೂ ಸರಿ ಅಂತ ಕೆಲವೊಂದು ಸಮಯ ನಾವು ಜಾಗ ಜರುಗಿಸ್ಬೇಕಾಗುತ್ತೆ. ಸಿಂಹ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ ತಕ್ಷಣ
ಸಿಂಹ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿದೆ ಅಂದಿದ ತಕ್ಷಣ ಅದಕ್ಕೆ ಭಯ ಬಂದಿದೆ, ಅದಕ್ಕೆ ಏನೋ ಒಂದು ಗಾಬರಿ ಕಾಯಿಲೆ ಬಂದಿದೆ, ಅದ್ರ ಕೈಯಲ್ಲಿ ಆಗೋಲ್ಲ, ನಿಶ್ಶಕ್ತಿ, ಆ ಮಾತೆಲ್ಲ ಪಕ್ಕಕ್ಕಿಡಿ. ಏನ್ ಗೊತ್ತರ ಅರ್ಥ? ಸಿಂಹ ಸುಮ್ಮನಿದೆ ಅಂದ್ರೆ ನಿಮಗೊಂದು ಭಿಕ್ಷೆ ಆಗಿದೆ, ಬದುಕೋ ಹೋಗ್ರೋ, ಸುಮ್ಮನಿದ್ದೀನಿ ಹೋಗ್ರೋ, ದಾರಿ ಕೊಟ್ಟಿದ್ದೀನಿ ಅಂತ ಅರ್ಥ. ದಟ್ ಇಸ್ ವಾಟ್. ಅದೊಂದು ಚೂರು ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಏಪ್ರಿಲ್ ಮಾಸದ ತಾಕತ್ತು ಆ ಥರ. ನೀವು ಏನನ್ಬೇಕಾದ್ರೂ ಸಾಧಿಸಬಲ್ಲ. ನೀವೊಂದು ಮಂತ್ರವಾದಿಗಳು. ಹೌದು, ನಿಮ್ಮನ್ನ ನೋಡಿದ್ರೇನೆ ಹಾಗೆ ಮಂತ್ರಮುಗ್ಧರಾಗ್ಬಿಡ್ತಾರೆ ಜನಾನುರಾಗಿಗಳು. ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ಅಲ್ಲೊಂದು ಗುಂಪಿಗೆ ಮೀರಿದಂಥ ನಾಯಕತ್ವದ ಲಕ್ಷಣ. ಎಸ್, ಸಮಾಜದ ಮೇಲೆ, ಕುಟುಂಬದ ಮೇಲೆ ತೀರದ ಆಸೆ ಇರುತ್ತೆ. ಮಾಡಬೇಕು, ಕಟ್ಟಬೇಕು, ಲಕ್ಷಾಂತರ ಜನ ಉದ್ಯೋಗ ಕಟ್ಟಬೇಕೆನ್ನುವ ಆ ಒಂದು ಆಲೋಚನೆ, ಲಕ್ಷಾಂತರ ಜನರ ಹೃದಯವನ್ನು ಗೆಲ್ಲಬೇಕು ಅನ್ನತಕ್ಕಂಥ ಆಲೋಚನೆ, ಇದನ್ನೆಲ್ಲ ದಿನಗಟ್ಟಲೆ, ವಾರಗಟ್ಟಲೆ ಅಲ್ಲ, ದಶಕಗಟ್ಟಲೆ ನೀವು ನಿಲ್ಲಬಲ್ರಿ. ನೀವು ಅದೇ ಟ್ರ್ಯಾಕಲ್ಲಿ ನಿಲ್ಲುವಂಥ ತಾಕತ್ತಿದೆ. ಕೆಲವೊಂದು ಸಮಯ ನಾವು ನಮ್ಮದೇ ಸರಿ ಅಂತ ಇರಬಾರ್ದು. ನಿಮ್ದು ಅದೊಂದು ಪ್ರಾಬ್ಲಮ್. ಕಾಲಕ್ಕೆ ಸ್ವಲ್ಪ ಬದಲಾಗಬೇಕು. ನೋಡಿ, ನಮ್ಮ ಪದ್ಮಭೂಷಣ ಇವತ್ತೆಲ್ಲ ನಮಗೊಂದು ಗೌರವ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಇದೆಲ್ಲ ಇವತ್ತು ಸರಿಯಾದ ವ್ಯಕ್ತಿಗಳಿಗೆ ಸಿಗ್ತಿದೆ. ಇದೇ ಒಂದು 10-15 ವರ್ಷದ ಹಿಂದ್ಗಡೆ ತುಂಬ ಕಡಿಮೆ, ಯಾರೋ 1%, 2% ಅಷ್ಟೇ. ಅಂಥದ್ರಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು, ಗಿರೀಶ್ ಕಾರ್ನಾಡ್ ಅಂತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಒಮ್ಮೆ ಯಾವುದೋ ಒಂದು ಸಮಾರಂಭ, ಫಂಕ್ಷನ್ ಹೋಗ್ತಿರ್ತಾರೆ. ಹೋಗಿ ಬರೋವಾಗ ಯಾರೋ ಬಂದು ನಾ ಅಂತಾರೆ. ಅವರು ಯಾವತ್ತೂ ದುಡ್ಡು ಇಟ್ಕೊಳ್ಳೋರಲ್ಲ, ದುಡ್ಡಿನ ಮೇಲೆ ಆಸಕ್ತಿ ಇಲ್ಲದವರು, ನಿಜವಾದ ಕರ್ಮಯೋಗಿ. ಬರ್ದ ಅಣ್ಣ ಸ್ವಲ್ಪ ದುಡ್ಡು ಕೊಡು ಅಂತ. ಅವ್ರೇನೋ ಒಂದು 4 ನೋಟ್ ಕೊಡ್ತಾರೆ. ಸರಿ, ತೆಗೆದು ಕೊಟ್ಟುಬಿಟ್ಟು ಸುಮ್ಮನೆ 1 ನೋಟೇನೋ ಕೊಡ್ತಾರೆ, ಕೊಟ್ಟುಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತಾರೆ. ಅವನಿಗೆ ಅಂದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು, ಯಾರೋ ಒಂದು ಅಂಗವೈಕಲ್ಯ ಮಗು, ಯಾರೋ ವಯಸ್ಸಾದವ್ರು ಬಂದಿದ ತಕ್ಷಣ ಬಂದು ಅಷ್ಟು ಪ್ರೀತಿ, ಅಣ್ಣ ಅಣ್ಣ ಅಂತ. ಅವ್ರ ಮೇಲೆ ಆ ಪ್ರೀತಿ ತಾನಾಗಿ ದಶಕಗಟ್ಟಲೆ ಸಾಧನೆ. ನೋಡಿ, ಬೇರೆ ಚಿತ್ರರಂಗ ಹೋಗ್ಲಿಲ್ಲ, ಅವರನ್ನ ಕೈ ಬೀಸಿ ಆಗ್ಲೇ ಕರೀತು. ಕಾಳಹಸ್ತಿ ಮಹಾತ್ಮ್ಯಂ ಡಬ್ಬಿಂಗ್ ಮಾಡ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವ್ರ ವಾಯ್ಸ್ ಅಲ್ಲ ಅದು. ಬೇಡರ ಕಣ್ಣಪ್ಪ ಅನ್ನೋದು ಶ್ರೀ ಕಾಳಹಸ್ತಿ ಮಹಾತ್ಮ್ಯಂ ಅನ್ನತಕ್ಕಂಥದ್ದು ರಾಜ್ಕುಮಾರ್ ಅವ್ರದ್ದು. ಕಡಿಮೆ ಅಂದ್ರೂ ಒಂದು 30-40 ಪಿಕ್ಚರ್ಗಳು ಬೇರೆ ಭಾಷೆಗಳಿಗೆ ರಿಮೇಕ್ ಆಗಿದ್ದಾವೆ, ಡಬ್ಬಿಂಗ್ ಆಗಿದ್ದಾವೆ. ದಟ್ ಈಸ್ ದಿ ಲೆಜೆಂಡ್. ಅದಕ್ಕೆ ಲೆಜೆಂಡ್ ಅನ್ನೋದು. ವರ್ಷಗಟ್ಟಲೆ ಒಂದು ಏಕತಾನತೆ, ಅದನ್ನು ನಂಬ್ಕೊಂಡು ಅದರಲ್ಲೇ ಇರೋದು. ಅದಕ್ಕೆ ಕನ್ನಡದವ್ರು ಅಷ್ಟು ಪ್ರೀತಿಸಿದ್ದವ್ರನ್ನ. ಅನಭಿಷಕ್ತ ದೊರೆ ಅವರ ಮಗನೂ ಅಷ್ಟೇ. ಅದೊಂದು ಗರ್ವ ನಮಗೆ, ಅದೊಂದು ಖುಷಿ. ಬೇಜಾರಾದ ಕಾರಲ್ಲಿ ಸುಮ್ಮನೆ ಕುತ್ಕೋತಿರತ್ತ, ಹೋದ ಮೇಲೆ ಸ್ವಲ್ಪ ದೂರ ಕಾರ್, ಏನೂ ಮಾತಾಡಲ್ಲ. ಯಾಕೋ ಬೇಜಾರಾಯ್ತೇನೋ ಅವನು ಬಂದಿದ್ದಕ್ಕೆ ಅಂತ. ಅದೆಲ್ಲ ಬೇಜಾರೇನಿಲ್ಲ, ಅಷ್ಟು ನೋವಿನಲ್ಲಿದ್ದ ಅಂತ ಏನಾದ್ರು ಬೇಜಾರೇನೋ. ದೇವ್ರು ಹಾಗೆ ಕಣೋ ಸೃಷ್ಟಿಯಲ್ಲಿ ಇಟ್ಟಿರ್ತಾನೆ. ನನಗೆ ಅದೂ ಅಲ್ಲ ಬೇಜಾರು, ನಿನಗೆ ಬಂದಿದೆ ನಿನ್ನನ್ನು ಕಂಡು ನನಗೆ ಬೇಜಾರು ಅಂತ ಅಣ್ಣನಿಗೆ ಹೇಳ್ತಾರೆ. ನಾನೇನೋ ಮಾಡ್ದಿದ್ದೆ, ಅಲ್ಲ ಕಣೋ ಪಾಪ ಅವನು ಬಂದಿದ್ದಾನೆ, ಚೂರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಒಂದೇ ಒಂದು ನೋಟ್ ಕೊಟ್ಟಿದ್ದೀಯಲ್ವಾ, 2 ನೋಟು. ಒಂದು 200 ರೂಪಾಯಿ ಆದ್ರೂ ಕೊಡೋದು ಬೇಡವೇನೋ, 1000 ರೂಪಾಯಿ ಆದ್ರೂ ಕೊಡೋದು ಬೇಡ ಅನ್ನೋ ಒಂದು ಚಿಂತೆ. ಅವ್ರಣ್ಣ ಹೇಳ್ತಾರೆ, 1000 ರೂಪಾಯಿಂದ 4 ನೋಟು ಕೊಟ್ಟಿದ್ದು ನಾನು ನಿನಗೆ. 1000 ರೂಪಾಯಿ ನೋಟು. ರಾಜ್ಕುಮಾರ್ ಹಂಗೆ ದಿಗ್ಭ್ರಾಂತರಾಗಿ ದಶಕಗಟ್ಟಲೆ ದುಡ್ಡಿನ ಕಡೆ ನೋಡೋದ ವ್ಯಕ್ತಿ ನೆನಪಿಟ್ಕೊಳ್ಳಿ. 1000 ರೂಪಾಯಿ ನೋಟು, ಸುಮ್ನಿರೋ, 1000 ರೂಪಾಯಿ ನೋಟ್ ಅಂತೆ, ನನ್ನ ಕಣ್ಣಿಗೆ ಇದು ತಲೆಗೆ ಹುಳ ಬಿಡಬೇಡ ಅಂತ. ನೋವಿನಲ್ಲಿ ಸಂಕಟದಲ್ಲಿ ಬಂದಿದ್ದಾರೆ, ಕೈ ತುಂಬ ಕೊಟ್ಟು ಕಳ್ಸೋಣ ಅಂತ ತೆಗೆದು ವರದಣ್ಣ ಅವರು 1000 ರೂಪಾಯಿ ನೋಟ್ ತೋರಿಸಿ ದಿಗ್ಭ್ರಾಂತರಾಗಿ ನೋಡ್ತಾರಂತೆ. 1000 ರೂಪಾಯಿ ನೋಟ್ ಬಂದ್ಬಿಟ್ಟಿದೆಯೇನೋ ಇರುತ್ತಾ? ಅಂಥದ್ದೊಂದು ಮುಗ್ಧತಾ ಭಾವ ಏಪ್ರಿಲ್ ಮಾಸದಲ್ಲಿ. ನಿಮಗಿರುವಷ್ಟು ಮುಗ್ಧತೆ ಇನ್ಯಾರಿಗೂ ಇಲ್ಲ, ನಿಮಗಿರುವಷ್ಟು ಛಾತಿಯು ಇನ್ಯಾರಿಗೂ ಇಲ್ಲ. 60 ಆಗಿದ್ರು ಕೂಡ 40ರ ತಾಕತ್ತು ಇಟ್ಕೊಂಡಿದ್ರು ಬಾಡಿ ಫಿಟ್ಟಿಂಗ್. ಗ್ರೇಟ್ ತೆಂಡೂಲ್ಕರ್ ಅಂತ ನಾವು ಇವತ್ತೇನು ಮಾತಾಡ್ತೀವಿ, ದ ಲೆಜೆಂಡ್ ಅಂತ ಮಾತಾಡ್ತೀವಿ, ನೀವು ನಂಬಲ್ಲ. ಆ ಏಕತಾನತೆ ಹೇಗಿತ್ತು ಅಂದರೆ, ರಿಟೈರ್ಮೆಂಟ್ ತಗೋತಾರೆ. ಯಾಕೆ ಇದನ್ನೆಲ್ಲ ಹೇಳ್ತಿದ್ರು ಅಂದರೆ, ಏಪ್ರಿಲ್ ಮಾಸ ಅಂದರೆ ಏಕತಾನತೆ. ಯು ಆರ್ ದ ಮೋಸ್ಟ್ ಕನ್ಸಿಸ್ಟೆನ್ಸ್ ಪರ್ಸನ್. ನೀವು ನಿಂತ್ಕೊಬಿಟ್ರೆ ಬಿಡೋಲ್ಲ ಮಕ್ಕಳೇ. ಸೋಲು ಅನ್ನೋದು ನಿಮ್ಮ ಡಿಕ್ಷನರಿನಲ್ಲಿ ಇಲ್ಲ. ಸೋಲಿನ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ. ನೀವು ಐ ಆಮ್ ಜಸ್ಟ್ ಪ್ರಾಕ್ಟೀಸಿಂಗ್ ಅಂತಕ್ಕ ಆ ಏಕತಾನತೆ ಬೇರೆ ಗೊತ್ತಿಲ್ಲ.
ಒಂದು ವಾರ ಆದಮೇಲೆ ಆ ಪಬ್ಲಿಸಿಟಿ ಎಲ್ಲ ಮುಗೀತು. ಸರಿ, ಎಸ್, ಬೆಳಿಗ್ಗೆ 4:30 ಎದ್ದೇಳ್ತಾರೆ, ಫ್ರೆಶ್ ಅಪ್ ಆಗ್ತಾರೆ, ಪ್ಯಾಡ್ ಕಟ್ಕೋದು, ಟ್ರ್ಯಾಕೆಲ್ಲ ಹಾಕುತ್ತಾರೆ, ಪ್ಯಾಡು, ಗ್ಲೌಸು, ಬ್ಯಾಟು ಎಲ್ಲ ತಗೊಂಡು, ಕಿಟ್ ತಗೊಂಡು ಬರಬೇಕಾದ್ರೆ ಅಲ್ಲೇ ಒಂದು ಕುಳಿತುಕೊಳ್ಳೋ ರೂಮ್ ಇದೆ. ಹೊರಡೋಕೆ ಮೊದಲು ಒಂದು ಲೋಟ ಹಾಲು, ಒಂದು ಶಕ್ತಿಯುತ ಪೇಯ, ನಮ್ಮ ಶಂಕರಾಮೃತದ ಥರದ್ದು ಏನೋ ಒಂದಿದೆ, ಕುಡಿದ್ಬಿಟ್ಟು ಹೋಗೋದು. ಹೆಂಡತಿ ಜೊತೇಲಿ ಬರ್ತಾರೆ, ಡ್ರಾಪ್ ಮಾಡ್ತಾರೆ ಡ್ರೈವರ್ ಜೊತೆಲಿಲ್ಲ ಅಂದರೆ, ಇಲ್ಲ ಡ್ರೈವರ್ ಬರ್ತಾನೆ, ಇದು ಹೆಂಡತಿ ಹಾಲು ಕೊಟ್ಟರು, ಕುಡಿದ್ರು, ಬಾಮ್ಮ ಅಂತ ಕಾರಲ್ಲಿ ಹತ್ತಿದ್ರು, ಇಳಿಸಿದ್ರು, ಡ್ರೈವ್ ಸ್ಟಾರ್ಟ್ ಆಯಿತು. ಅಷ್ಟು ದೂರ ಹೋಗ್ತಿದ್ದ ಹಾಗೆ ರೀ ಅಂತ, ಏನಮ್ಮ ಅಂತ, 5:15, 5:45 ಹೋಗ್ಬಿಡ್ಬೇಕು ಸ್ಟೇಡಿಯಂಗೆ ಪ್ರಾಕ್ಟೀಸ್ಗೆ. ಒಂದು ಮಾತು ಏನು ಏನೂ ಇಲ್ಲ ಅಂತ, ಒಂದು ಕಾಫಿ ಕುಡಿಯೋಣ ರೀ, ನನಗೆ ಯಾಕೋ ನೀವೇನೋ ಹಾಲು ಕುಡಿದ್ರಿ ಅಂತ, ಸರಿ ನಡಿ ಅಂತ. ಬೆಳಗ್ಗೆ ತೆಗ್ದಿರ್ತಾವಲ್ಲ ಕೆಲವೊಂದು ಪ್ರೈವಸಿ ಮ್ಯಾನ್, ಅಲ್ಲಿ ಹೋಗ್ತಾರೆ, ಮೆಲ್ಲಗೊಂದು ಕಾಫಿ, ಪಾಪ ಹೆಂಡ್ತಿ ಎಷ್ಟು ವರ್ಷದಿಂದ ಇದೇ ಕೆಲಸ ಕುಡಿತಾರೆ. ಒಂದು ಮಾತು, ಏನು ಏನು ನಿಮಗೆ ಇವತ್ತಿಂದ ಪ್ರಾಕ್ಟೀಸ್ ಇಲ್ಲ ರೀ, ಪ್ರಾಕ್ಟೀಸ್ ಇಲ್ಲ, ಏನಾದರೂ ಪ್ರಾಬ್ಲಮ್ಮ, ಏನಾದರೂ ಅಲ್ಲೇನಾದರೂ ಕೋಚ್ ಬಂದಿಲ್ಲ, ಇನ್ನೊಂದು ಅಲ್ಲ, ಅದಲ್ಲ, ಮತ್ತೆ ನೀವು ರಿಟೈರ್ಮೆಂಟ್ ಆಗ್ಬಿಟ್ಟಿದ್ದೀನಾ, ಇದ್ದಾಗಲೇ ಹೇಳ್ಬಾರ್ದ ಅಂತ. ಇಲ್ಲ ರೀ, ಅದೇನು ಅಲ್ಲ, ನೀವು ಬೇಜಾರು ಮಾಡ್ಕೋತೀರಿ ಅಂತ. ಸರಿ, 2ನೇ ದಿನ 3ನೇ ದಿನ ನೀವು ನಂಬೋಲ್ಲ, ಸರಿ ಸುಮಾರು 2-3 ವರ್ಷ ನಡೆಯುತ್ತೆ. ಕಡೆಗೆ ತೆಂಡೂಲ್ಕರೇ ಕೇಳ್ತಾರೆ ಆ ಏಕತಾನತೆಯಲ್ಲಿ, ನನ್ನ ಧರ್ಮಪತ್ನಿ ಇದೆಯಲ್ಲ, ಆ ಥರದ್ದು ಆ ಧರ್ಮಪತ್ನಿ, ಆ ತಾಯಿ ಜೀವ, ಬಾ, ನನ್ನ ಧರ್ಮಪತ್ನಿಯೂ ಅಷ್ಟೇ ರೀ, ಸತ್ಯ ಹೇಳ್ತೇನೆ, ನಾನು ಸೀತಮ್ಮನ ನೋಡಿಲ್ಲ, ದ್ರೌಪದಿನ ನೋಡಿಲ್ಲ, ಮಂಡೋದರಿನ ನೋಡಿಲ್ಲ, ಅಹಲ್ಯಾದೇವಿನ ನೋಡಿಲ್ಲ, ಕೌಸಲ್ಯಾದೇವಿನ ನೋಡಿಲ್ಲ, ನನ್ನ ಧರ್ಮಪತ್ನಿಯೇ ಅದರಲ್ಲಿ ಅಷ್ಟೂ ಗುಣ ಇದೆ. ಅಯ್ಯೋ ತಾಯಿ ಜೀವ, ನನ್ನಮ್ಮ ನನಗೆ 2ನೇ ಅಮ್ಮ, 2 ಅಮ್ಮಂದ್ರು ಅಂತೀನಲ್ವಾ. ಅಲ್ಲಮ್ಮ, ನನಗೇನೋ ಮಿಸ್ ಮಾಡ್ಕೋತಿದ್ದೀನಿ, ಥರ ಎದ್ದು ಬಿಡ್ತೀನಿ, ರೆಡಿ ಆಗ್ತೀನಿ, ಆಮೇಲೆ ನೀನು ನೆನಪು ಮಾಡ್ತೀಯ, ಓಕೆ. ನಿನಗೇನು ಬಂತು ಅಂದರೆ, ಇಲ್ಲ ನಿಮ್ಮ ಜೊತೆ ನಾನು ಎದ್ದು ಇಷ್ಟು ವರ್ಷದಿಂದ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಅಂತ ಲೆಕ್ಕ ಹಾಕ್ಕೊಳ್ಳಿ. ಸುಮಾರು ಒಂದು 4ನೇ 5ನೇ ವಯಸ್ಸಿನಲ್ಲಿ ಹಿಡಿದಿರೋ ಬ್ಯಾಟು 40ನೇ ವಯಸ್ಸಿನವರೆಗೂ ಏಕತಾನತೆ ಏನು ಯೋಚನೆ ಮಾಡಿ ನೋಡಿ. ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರದ್ದು ಆ ತಾಕತ್ತು ನೀವು ಕರೆಕ್ಟಾಗಿ ಹಿಡ್ಕೊಂಡ್ರೆ ಸ್ವಲ್ಪ ಚೇಂಜಸ್ ಮಾಡಿಫೈ ಆಗಬೇಕು, ಮಾಡರ್ನೈಸೇಷನ್ ಆಗಬೇಕು. ನೀವಿನ್ನೂ ಅದೇ ಹಳೆಯ ಸಿಸ್ಟಮ್ನಲ್ಲಿದ್ದರೆ ಸೋತು ಬಿಡ್ತೀರಿ. ನಂಗೆ ಅದೊಂದು ಭಯ. ಇಬ್ರಾಹಿಂ ಲೋಧಿ ಥರ ಒಂದು ಲೋಧಿ ಸಾಮ್ರಾಜ್ಯ, ನಮ್ಮ ಭಾರತೀಯ ಒಬ್ಬ ದೊರೆ ಇದ್ದ, ದಿಲ್ಲಿನ ಆಳ್ತಿದ್ದ, ಲೋಧಿ ಸಾಮ್ರಾಜ್ಯ ಅಂತ ಓದಿ ನೋಡಿ. ಅವತ್ತು ಒಂದು ಯುದ್ಧ ನಡೆಯುತ್ತೆ. ಈ ಅಫ್ಘಾನಿಸ್ತಾನದಿಂದ ಬರ್ತಾನೆ ಅವನೊಬ್ಬ ಕಳ್ಳ, ಅಕ್ಬರ್ನ ವಂಶಸ್ಥ, ಅವನ ತಾತ ಬಾಬರ್. ಅವ್ನು ಬಂದಿದ್ದು ಎಷ್ಟು ಜನ ಸೈನಿಕರ ಜೊತೆ ಗೊತ್ತಾ? ನೀವು ನಂಬೋಲ್ಲ, ಬರೀ 300 ಜನ ಸೈನಿಕರು ಅಂತ ಒಂದು ಮಾತು. ಪಾಣಿಪತ್ ಯುದ್ಧ ಅಂತ ಮಾತಾಡ್ತಾರೆ, ಮೊದಲನೇ ಪಾಣಿಪತ್ತೋ ಏನು. ಬಂದು ಇಬ್ರಾಹಿಂ ಲೋಧಿ ಹೇಳ್ತಾರೆ, ಒಂದು 3-4 ಸಾವಿರ ಜನ ಇದ್ರು ಬಾಬರ್ ಹತ್ರ. ಇಬ್ರಾಹಿಂ ಲೋಧಿ ಹತ್ರ 10 ಪಟ್ಟಿತ್ತು, ಒಂದು 30-40 ಸಾವಿರ. ಯುದ್ಧ ನಡೆಯುತ್ತೆ. ಯಾರು ಗೆಲ್ಲೋದು ಗೊತ್ತಾ? ಬಾಬರ್. ಲೋಧಿ ಸೋತೋಗ್ತಾನೆ. ಕಾರಣ ಏನು ಗೊತ್ತಾ? ಎಲ್ಲ ಕರೆಕ್ಟ್ ಇತ್ತು, ಮಾಡರ್ನೈಸೇಷನ್ ಆಗಿರ್ಲಿಲ್ಲ. ಏನ್ ಗೊತ್ತಾ? ಅವ್ನ್ ಗನ್ನು ಫಿರಂಗಿ ಎಲ್ಲ ತಗೊಬಂದಿದ್ದ, ಇವನಿನ್ನು ಕತ್ತಿ ಬಿಲ್ಲು ಬಾಣ ಅಂತಿದ್ದ. ಬೈಟಾ ಬುಲೆಟ್. ನಿಮ್ದು ಅದೊಂದು ಪ್ರಾಬ್ಲಮ್, ನಾನು ಗಟ್ಟಿ, ನಾನು ಹಂಗೆ, ನಾನು ಹೀಗೆ. ನೀಡ್ ಟು ಮಾಡರ್ನೈಸ್ ಸಮಥಿಂಗ್, ಚೇಂಜ್ ಯುವರ್ ಸೆಲ್ಫ್ ಲಿಟಲ್ ಬಿಟ್. ನೀವು ಅದೇ ಹಳೆ ಗೆದ್ದೆತ್ತಿನ ಬಾಲ ಅನ್ನೋದು ಸ್ವಲ್ಪ ಜಾಸ್ತಿ. ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರು ಇಫ್ ಯು ಆರ್ ಟೆಕ್ನಾಲಜಿ ವೈಸ್, ಇನ್ಫಾರ್ಮೇಶನ್ ವೈಸ್ ಸ್ವಲ್ಪ ಮಾಡರ್ನೈಸ್ ಆಗಿಬಿಟ್ರೆ ನಿಮಗೆ ತಳಕು ಬೆಳಕು ಬರಲ್ಲ ಮಕ್ಕಳು. ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರು ನೀವು ಹಾಗೇನೆ, ನಾನು ಇರೋದೇ ಹೀಗೆ. ಆ ಬುಲ್ ಬೆರೆಯೋಲ್ಲ ನೀವು, ಸಾಮಾನ್ಯವಾಗಿ ಬೆರೆತ್ರೆ ಬಿಟ್ಕೊಡಲ್ಲ ನೀವು. ನಿಮ್ಮ ಸಾಂಗತ್ಯ ಇದ್ರಲ್ಲ, ತುಂಬ ಹಳೆಯ ಸರ್ಕಲ್ಲಿ, ಹಳೆಯ ಸ್ನೇಹಿತರು. ನಿಮ್ಮ ನಿಜವಾಗ್ಲೂ ಹೇಳ್ತಾನೆ, 30 ವರ್ಷದಿಂದ 40 ವರ್ಷದಿಂದ 50 ವರ್ಷದಿಂದ ಫ್ರೆಂಡ್ಶಿಪ್ ನಿಭಾಯಿಸ್ತಿದ್ದೀರಿ ಅಂದರೆ ನೀವು ಖಂಡಿತ ಏಪ್ರಿಲ್ ಮಾಸದಲ್ಲೇ ಹುಟ್ಟಿರ್ತಕ್ಕಂಥವ್ರು. ನನಗೆ ತಿಳಿದಿರೋ ಹಾಗೆ ಏಕಪತ್ನಿ ವ್ರತಸ್ಥರೇ ನೀವು, ಶ್ರೀರಾಮಚಂದ್ರರೇ, ಸೀತಮ್ಮರೇ. ಅದು ಸ್ವಲ್ಪ ನಮ್ಮ ಕಡೆ ನಮ್ಮ ಗುರುಗಳೊಂದು ಮಾತು ಹೇಳ್ತಾರೆ, ಎಲ್ಲಿವರೆಗೂ ಅವಕಾಶ ಸಿಗೋದಿಲ್ವೋ ಅಲ್ಲಿವರೆಗೂ ಎಲ್ಲರೂ ಶ್ರೀರಾಮಚಂದ್ರರೇ ಕಣೋ ಅನ್ನತಕ್ಕಂಥದ್ದು. ತಪ್ಪಾಗಿ ತಿಳ್ಕೊಬೇಡಿ. ನೀವಿದ್ದೀರಿ ಸ್ವಲ್ಪ ಅಯ್ಯೋ ಅಯ್ಯೋ ಅಯ್ಯೋ. ಬುಲ್ಲಗಿಲ್ದೇ ಇರುತ್ತಾ? ಗೂಳಿಗೆ ತುಂಟುತನ ಇಲ್ಲದೆ ಇರುತ್ತಾ? ಹೇಳಿ, ಇರುತ್ತಾ? ಟೇಸ್ಟಿ. ನೀವು ಸ್ವಲ್ಪ ಟೇಸ್ಟಿಯೇ.
ಆದರೆ ವಿಚಿತ್ರ ಏನು ಗೊತ್ತಾ, ಏಪ್ರಿಲ್ ಮಾಸದಲ್ಲಿ ಮದುವೆ ಆಗಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿ ನಿಮಗೆ ಅನುಕೂಲಬದ್ಧವಾದಂಥ ಅನುರಾಗಬದ್ಧವಾದಂಥ ನಿಮ್ಮನ್ನು ಅರ್ಥ ಮಾಡಿಕೊಂಡಿರುವ ಒಂದು ಅದ್ಭುತವಾದಂಥ ಸಂಗಾತಿ ಸಿಕ್ಬಿಟ್ಟಿರ್ತಾಳೆ. ದಾಟ್ ಐ ಹ್ಯಾವ್ ಸೀನ್. ಅವನ್ ಮೆಂಟಲಿ, ಫಿಸಿಕಲಿ, ಫ್ಯಾಮಿಲಿ ವೈಸ್ ನೀವು ಅಷ್ಟು ದೊಡ್ಡ ಯಶಸ್ಸಿಗೆ ಕಾರಣ ಆಗಿದ್ದೀರಿ ಅಂದರೆ ಒಂದು ನಿಮ್ಮ ಗಂಡ ಇಲ್ಲಾಂದ್ರೆ ನಿಮ್ಮ ಹೆಂಡತಿ, ನಿಮ್ಮ ಜೀವನ ಸಂಗಾತಿ ದ ಟುಕ್ ದಟ್ ಬ್ಯಾಕ್ ಸೀಟ್. ಹೋಗೆ ನಾನು ಇದ್ದೀನಿ, ಹೋಗೋ ತಾಯಿ ಜೀವ ಅನ್ನತಕ್ಕಂಥದ್ದು ಒಂದು ಬ್ಯಾಕ್ ಸೀಟ್ ತೊಗೊಂಡಿರ್ತಾರೆ. ಅದಕ್ಕೆ ಅಂಥದ್ದೊಂದು ಯಶಸ್ಸು ಕಟ್ಟಿಟ್ಟ ಬುತ್ತಿ. ನೀವೆಲ್ಲಿರ್ತಿರೋ ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ, ಏಪ್ರಿಲ್ ಮಾಸದವ್ರ ಪಕ್ಕದಲ್ಲಿ ಸಂಜೆ ಆದಾಗ ಕುತ್ಕೋಬೇಕು, ಭಾನುವಾರ ಕುತ್ಕೋಬೇಕು. ನೀವಿದ್ದ ಕಡೆ ಸಡಗರ, ಸಂಭ್ರಮ, ತುಂಟುತನ, ಮಾತು, ವಾವ್, 0 to ಹೀರೋ ರೀ ನೀವು. ಸ್ಕ್ರಾಚಿಂದ ಹೇಳೋದ್ರಲ್ಲಿ ನಿಮ್ಮಿಂದ ಕಲಿಬೋದು. ಏನಾದ್ರೂ ಹಿಡಿದ್ರಿ ಅಂದ್ರೆ ಕೋಟೆ ಕಟ್ಟೋದು ನಿಶ್ಚಿತ, ಚಕ್ರವರ್ತಿ ಆಗೋದು ನಿಶ್ಚಿತ, ಎಲ್ಲ ಆದ್ಮೇಲೆ ಅದನ್ನ ತೆಗೆದು ಹಾಗೆ ಬಿಟ್ಟು ಎದ್ದೋಗೋದಕ್ಕೂ ನಿಶ್ಚಿತ. ದಟ್ ಈಸ್ ಒನ್ ಅಂಡ್ ಒನ್ಲಿ ಏಪ್ರಿಲ್ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಎಸ್ ತುಂಬಾ ಇದೆ. ನಿಮ್ಮ ವೀಕ್ನೆಸ್ ಹುಂಬುತನ, ನಿಮ್ಮ ವೀಕ್ನೆಸ್ ಸ್ವಲ್ಪ ಅಡಾಪ್ಟಬಿಲಿಟಿ, ನಿಮ್ಮ ವೀಕ್ನೆಸ್ ತುಂಬ ನಂಬಿಬಿಡೋದು, ನಿಮ್ಮ ವೀಕ್ನೆಸ್ ತುಂಬ ಹಳೆ ಕಂದಾಚಾರ, ಹಳೆ ಪದ್ಧತಿಗಳಿಗೆ ಇನ್ನೂ ಇರ್ತೀರಿ. ಸ್ವಲ್ಪ ಅದು ಕಷ್ಟವೇ. ಅದು ಸ್ವಲ್ಪ ಕಷ್ಟವೇ. ಬೇಗ ಜೈಕಾರಕ್ಕೆ ಬಗ್ಬಿಡ್ತೀರಿ, ನಿಮ್ಮನ್ನ ಜೈಕಾರ ಹಾಕ್ಬಿಟ್ಟು ಟೋಪಿ ಹಾಕ್ಬಿಡ್ತಾರೆ. ಅದೊಂದು ಒಂದು ನನಗೆ ಭಯ. ನಿಮ್ಮ ಏಪ್ರಿಲ್ ಮಾಸದ ಸಾಧಕರಿದ್ದಾರಲ್ವಾ, ನಮ್ಮ ಇವತ್ತು ಭಾರತದ ಸಂವಿಧಾನ ನಾವು ಮಾತಾಡ್ತೇವೆ, ನೀವು ಅಲ್ಲಿ ನೋಡಿ, ನೀವು ಅವರು ಬರೆದಿರುವ ಹಲವಾರು ಪುಸ್ತಕಗಳಲ್ಲಿ ಹಿಜಾಬಿಂದ ಹಿಡಿದು, ಉಗ್ರ ಹಿಂದುತ್ವದಿಂದ ಹಿಡಿದು, ಭಾರತೀಯತೆಯಿಂದ ಹಿಡಿದು ಹಲವಾರು ವಿಚಾರಧಾರೆಗಳ ಬಗ್ಗೆ ತುಂಬ ದೊಡ್ಡದಾದಂಥ ಲೇಖನಗಳನ್ನು ಬರೆದಿದ್ದಾರೆ. ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ಈ ಒಂದು ಪರದೆಯಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ಬರೀ ಹಿಜಾಬ್ ಅಂದ್ರೆ ಹಿಜಾಬ್ ಅನ್ಕೋಬಿಡಿ, ಪರದೆ ನಾನು ಮಾತಾಡ್ತಿರೋದು. ನಮ್ಮ ಹಿಂದೂ ಧರ್ಮದಲ್ಲೂ ಇದೆ, ಎಷ್ಟೋ ಕಡೆ ಪರದೆ ಇಟ್ಟುಬಿಟ್ಟಿದ್ದಾರೆ. ಹಿಂಗೆ ಸೆರಗಿಟ್ಕೊಂಡೇ ಮಾತಾಡಬೇಕು. ಅದ್ರ ಹಿಂದ್ಗಡೆ ಘೋರ ಅತ್ಯಾಚಾರಗಳು ನಡೀತಿದ್ದಾವೆ ಇವತ್ತಿಗೂ. ಅದನ್ನು ಅಂಬೇಡ್ಕರ್ ಅವರು ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಅಂತ ಒಂದು ಅಂಬೇಡ್ಕರ್ ಹುಟ್ಟಿದಂಥದ್ದು ಕೂಡ ಇದೇ ಒಂದು ಭಾವ ನೋಡಿ. ಅಂಬೇಡ್ಕರ್ ಅವರಿಗೆ ಅವರನ್ನೇ ಅವ್ರ ಪಕ್ಷದವರು ಮೋಸ ಮಾಡಿ ಅವರನ್ನ ಸೋಲಿಸ್ತಾರೆ ಅನ್ನೋದು ಕೂಡ ಅವ್ರಿಗೆ ನಂಬಲಿಲ್ಲ. ಭಾರತ ಸಂವಿಧಾನವನ್ನ ನಮಗೆ ಕೊಟ್ಟಂಥವರು ಅವರ ಕಾನೂನು ಸಿಸ್ಟಮ್ ಅಷ್ಟು ದೀರ್ಘವಾದ ಅಧ್ಯಯನ ಮಾಡಿ ನಮಗೆ ಒಪ್ಪಿಸಿದಂತಹ ಮಹಾನ್ ಪುಣ್ಯಚೇತನವನ್ನ ನಾವು ಇಲ್ಲಿ ಇಟ್ಕೋಬೇಕ್ರಿ. ಅವ್ರು ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಮೀಸಲಾತಿ ಎಷ್ಟು ವರ್ಷ ಇಟ್ಕೊಂಡಿರ್ಬೇಕು. ಇವತ್ತಿನ್ನೂ ಮೀಸಲಾತಿಗೆ ನಾವು ಹೋರಾಟ ಮಾಡ್ತಿದ್ದೀವಿ ಅಲ್ವಾ, ಇಷ್ಟು ವರ್ಷದ ನಂತರ ಮೀಸಲಾತಿ ಮಾತು ಇರಬಾರ್ದು ಅಂತ ಅವತ್ತೇ ಹೇಳ್ದವ್ರು. ಇದನ್ನು ದುರುಪಯೋಗ ಮಾಡ್ಕೊಬಿಡ್ತಾರೆ, ಅದೊಂದು ದೊಡ್ಡ ಶಾಪವಾಗಿ ನಿಂತ್ಕೊಬಿಡುತ್ತೆ. ಜಾತಿ ಪದ್ಧತಿ ಇದೆಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅವರಿಗೆ ಗೊತ್ತಾಗ್ಲಿಲ್ಲ, ಅವ್ರ ಪಕ್ಷದವರೇ ಅವರನ್ನ ಹೀನಾಯವಾಗಿ ಸೋಲಿಸ್ತಾರೆ. ಸಚ್ ಎ ಜೆಂಟ್ಲ್ಮ್ಯಾನ್ ಒಂದು ಮಾತು ಹೇಳೋಲ್ಲ, ಈ ಜಸ್ಟ್ ಕೀಪ್ಸ್ ಕ್ವೈಟ್. ನೀನು ನಡೆದಿದ್ದೇ ದಾರಿ ಅಂತ ನಾನು ಹೇಳಿದ್ನಲ್ಲ. ಅಂಬೇಡ್ಕರ್ ಅವರನ್ನ ನೋಡಿ, ನಮ್ಮ ಧರ್ಮದಲ್ಲಿ, ನಮ್ಮ ಭಾರತೀಯತೆಯಲ್ಲಿ ಅಲ್ಲೊಂದು ಎಳೆದಾಟ ಅವರಿದ್ದ ಕಾಲಕ್ಕಿತ್ತು. ಅದನ್ನು ಒಪ್ಕೊಂಡ್ರು. ಹಾಗೆಯೇ ತಮ್ಮ ದಾರಿಯಲ್ಲಿ ಒಂದು ಸಣ್ಣ ಬದಲಾವಣೆ ತಗೋಬಿಟ್ರು, ಬೌದ್ಧ ಧರ್ಮಕ್ಕೆ ಬದಲಾಗಿ. ಬೇಡ್ರಪ್ಪ, ನಿಮ್ಮದು ನೀವು ಇದ್ಕೊಳ್ಳಿ, ನನ್ನ ಪಾಡಿಗಿರ್ಲಿಕ್ಕೆ ಬಿಟ್ಬಿಡಿ ಅಂತ ಹೇಳಿಬಿಟ್ರು. ತಮ್ಮ ಎಷ್ಟೋ ಅನುಯಾಯಿಗಳು, ನೀವು ನಂಬೋಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನ ಅವತ್ತು ಬೌದ್ಧ ಧರ್ಮಕ್ಕೆ ಬದಲಾದರು. ಅಂಥದ್ದೊಂದು ಯುಗ ಪ್ರವರ್ತಕ ಅವರು. ಬರೀ ಅದನ್ನ ತಗೊಂಡು ನಾವುಗಳು ಇವತ್ತು ಫಾಲೋ ಮಾಡಿದ್ರೆ ಜಾತಿ ಪದ್ಧತಿ, ಈ ಪರದಾ ಪದ್ಧತಿ, ಈ ದ್ವೇಷ ಪದ್ಧತಿ, ಈ ಧರ್ಮ ಪದ್ಧತಿ ಇವುಗಳೆಲ್ಲ ಪಕ್ಕಕ್ಕೆ ಹೋಗ್ಬಿಡುತ್ತೆ. ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನೋದೊಂದು ಬಂದ್ಬಿಡುತ್ತೆ. ಅಂಥದ್ದೊಂದು ಶಕ್ತಿ ಈ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದಿರ್ತಕ್ಕಂಥ ಒಂದು ವ್ಯಕ್ತಿಗಳಲ್ಲಿ ಸಂಮೋಹನಾ ಶಕ್ತಿ ಜಾಸ್ತಿ, ಆಕರ್ಷಣಾ ಶಕ್ತಿ ಜಾಸ್ತಿ. ಸ್ವಲ್ಪ ಕಾಂಟ್ರವರ್ಷಿಯಲ್ ಪರ್ಸನ್ ಕೂಡ. ನಾ ಹೇಳಿದ್ನಲ್ಲ, ಆನೆ ನಡೆದಿದ್ದೇ ದಾರಿ ಅಂತ. ನಾನಿರೋದೇ ಹೀಗೆ, ನನ್ನ ಮಾತೇ ಹೀಗೆ. ನೀವು ರಾಮ್ ಗೋಪಾಲ್ ವರ್ಮಾ ಕೇಳಿರ್ತೀರಲ್ವಾ, ರಾಮಚಂದ್ರ ನಮ್ಮ ಭಾರತೀಯ ಚಲನಚಿತ್ರರಂಗದಲ್ಲಿ ಒಂದು ಹಾಲಿವುಡ್ ಟಚ್ ಕೊಟ್ಟಂತವ. ಈಗೂ ತೆಗಿಬಹುದಾ? ಇವತ್ತಿಗೂ ಆ ಫಿಲಂ ಶಿವ ಅನ್ನೋದಿದೆಯಲ್ಲ, ಅದನ್ನ ನೋಡೋದೇ ಒಂದು ಅದ್ಭುತ. ಒಂದು ಬಾಳ್ ಠಾಕ್ರೆ ಮೇಲೆ ಒಂದು ಪುಟ್ಟದಾಗಿ ಅದರಲ್ಲೊಂದು ಬದಲಾವಣೆ ಮಾಡ್ಕೊಂಡು ಒಂದು ಸರ್ಕಾರ ಅಂತ ಒಂದು ಪಿಕ್ಚರ್ ತೆಗೆದಿದ್ರೆ, ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ನಡೆಯುತ್ತ ಪಿಕ್ಚರ್ ನೀವು ನೋಡಿ. ನೀವು
ಆ ಮುಖ ಎಕ್ಸ್ಪ್ರೆಷನ್ಸ್, ನಾನು ಇವತ್ತಿಗೂ ಸರ್ಕಾರನ ತುಂಬ ಬಾರಿ ನೋಡ್ತಿರ್ತೇನೆ. ಏನು ತೆಗೆದಿದ್ದಾರೆ ಈ ಮನುಷ್ಯ, ಹೌ ಕಮ್ ದಿಸ್ ಅಂತ ಸೋ ಮಚ್ ಕಾಂಟ್ರವರ್ಷಿಯಲ್ ತುಂಟ ಮಾತು. ಇದ್ದ ಹಾಗೆ ನಿನ್ನ ಇದೇ ಇಷ್ಟ ಅಂತ ನೇರವಾಗಿ. ನಮ್ಮ ಒಂದು ಮಹಿಳೆಗೆಯ ಸಮಾಜದಲ್ಲಿ ಅದೊಂದು ಒಪ್ಕೊಳ್ಳೋದು ಕಷ್ಟವೇ, ಆದರೆ ಸತ್ಯ ಏನು ಗೊತ್ತಾ, ನಾವೆಲ್ಲ ಮಹಿಳೆಗೆ ಆಗ್ಬಿಟ್ಟಿದ್ದೀವಿ. ನಮ್ಮ ಮನಸ್ಸೊಳಗಡೆ ಅದಿದೆ, ಅದನ್ನೇ ಕೆಲವರು ತೆಗೆದು ತೋರಿಸ್ತಿರ್ತಾರೆ. ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರು ನೀವು ಹಾಗೇನೆ, ನೀವು ಎಲ್ಲರ ಮೈಲಿಗೆಯನ್ನು ಮೀರಿ ನಿಲ್ಲತಕ್ಕಂಥ ಒಂದು ಭಾವ ದಟ್ ಇಸ್ ದೇರ್. ಹುಡುಗ ಬಂದಾಗ ಅಯ್ಯೋ ಇವನು ಯಾರೋ, ಇವನಿಗೇನೋ ನಡೀತಿದೆ, ಇವನ ರಾಜಕೀಯದಿಂದಲೇ ಅವ್ನು ನಿಂತಿರೋದು ಈ ಕ್ರಿಕೆಟಲ್ಲಿ. ಹೌದು, ಗ್ಯಾರಂಟಿ ಏನೋ ಇನ್ಫ್ಲೂಯೆನ್ಸ್ ಅಲ್ಲಿ ನಡೆದಿತ್ತು, ಇನ್ಫ್ಲೂಯೆನ್ಸ್ ಇಂದಲೇ ಆ ಹುಡುಗ ಇದ್ದಿತ್ತು. ಸರಿಸುಮಾರು 7 ವರ್ಷ ಯಾವಾಗಲೂ ಒಂದ್ಸಲಿ ಒಂದು 50 100 ಹಿಂಗೆ ಹೊಡಿಯೋದು. ಇನ್ನೊಂದು ಔಟ್ ಅಂತೂ ಆಗಿರ್ಲಿಲ್ಲ, ಅವನಿದ್ದ. ನೋಡಿ ಸ್ವಾಮಿ, ಅದು ಏನು ಅವನಿಗೆ ಆ ಶಕ್ತಿ ಗೊತ್ತಾಯ್ತು. ನಾನು ಅದೇ ಹೇಳಿದ್ನಲ್ಲ, ಸರಿಯಾದ ಗುರು, ಮೆಂಟರ್, ಮಂತ್ರಿ, ಸರಿಯಾದ ರಾಮ ಸಿಗುವವರೆಗೂ ಹನುಮರ ಬಲ ಗೊತ್ತಾಗಲಿಲ್ಲ ಅಂತ ಹೇಳ್ತೀವಲ್ಲ, ಆ ಥರದ್ದು ಏನೋ ಒಂದು ನಡೀತು. ದಿಸ್ ಮ್ಯಾನ್ ಹ್ಯಾಸ್ ಬಿಕಮ್ ಯೂನಿವರ್ಸಲ್ ಡೆಸ್ಟ್ರಾಯರ್ ಆ್ಯಂಡ್ ಯೂನಿವರ್ಸಲ್ ಬಾಸ್ ಅನ್ನೋ ಮಟ್ಟಕ್ಕೆ ನಿಂತ್ಕೊಬಿಟ್ರು. ಇಟ್ ಈಸ್ ನನ್ ಅದರ್ ದನ್ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ. ನಿಜವಾಗ್ಲೂ ಐ ಯೂಸ್ ಟು ಹೇಟ್ ಹಿಮ್. ಏಪ್ರಿಲ್ ಮಾಸದಲ್ಲಿ ಹುಟ್ಟಿರೋ ಹುಡುಗ ಏನೋ ಮಾಡ್ತಿದ್ದಾನೆ, ಇವನು ಈ ಉಂಬುತನ ಆಡ್ತಾನೆ, ಔಟ್ ಆಗ್ತಾನೆ. ಕಾಂಟ್ ಗಿವ್ ದಟ್ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅಂತ. ಇವತ್ತು ನೋಡಿ ಸಿಕ್ಸರ್ಗಳ ವಿಶ್ವ ದಾಖಲೆಗೆ ಬಂದು ನಿಂತು ಬಿಟ್ಟಿದ್ದಾನೆ. 3 ಮಟ್ಟದ ಆ ಒಂದು ಕ್ರಿಕೆಟ್ನಲ್ಲಿ ದೊರೆಯಾಗಿ ನಿಂತು ಬಿಟ್ಟಿದ್ದಾನೆ. ಈ ಲಾಸ್ಟ್ 10 years ಇಂದ ಆತನ ರೆಕಾರ್ಡ್ಸು, ಚೇಂಜಸ್ಸು, ಆ ಪ್ಲೇಸ್ಮೆಂಟ್ಸ್ ಇದೆಲ್ಲ ನೀವು ಗಮನಿಸಿ ನೋಡಿ. ಓ ಮೈ ಗಾಡ್ ಅನ್ನಿಸ್ತಕ್ಕಂಥ ದಟ್ ಇಸ್ ವಾಟ್ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವರು. ನೀವು ನಿಂತ್ಕೋಬೇಕು, ನೀವು ನಿಂತ್ಕೋತೀರಿ. ಅದಕ್ಕೆ ಸಾಕ್ಷಿ ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಕಂಡಷ್ಟು ಫೇಲ್ಯೂರ್ಸು, ರೋಹಿತ್ ಶರ್ಮಾಗೆ ಸಿಕ್ಕಷ್ಟು ಅವಕಾಶಗಳು ಇನ್ಯಾವ ಕ್ರಿಕೆಟಿಗರಿಗೂ ಸಿಕ್ಕಿಲ್ಲ. ಇದು ಸತ್ಯ. ಅದೃಷ್ಟದ ಆಟಗಾರ, ಅದೃಷ್ಟದ ಕ್ಯಾಪ್ಟನ್ ಕೂಡ. ಆದ್ರೆ ಅದೃಷ್ಟ ತುಂಬಾ ದಿನ ನಡೆಯೋಲ್ಲ. ರಾಜ್ಕುಮಾರ್ ಅವ್ರಿಗೂ ಹಾಗೆ ನೆನಪಿಟ್ಟುಕೊಳ್ಳಿ, ಅದೃಷ್ಟ ನೆಚ್ಕೊಂಡು ನಿಂತ್ಕೊಳ್ಳಿಲ್ಲ ಅವರು. ಸತತ ಸಾಧನೆಯಿಂದ ಕ್ಯಾಮ್ರಾ ಮುಂದ್ಗಡೆ ಬಂದಾಗ ಅವತ್ತಿನ ಕಾಲಕ್ಕೆ ಚೆಟ್ಟಿಯಾರ್ ಓದ್ತಿದ್ರೆ ಆ ದಂತಕಥೆಯ ಬಗ್ಗೆ ಮೈಯೆಲ್ಲ ರೋಮಾಂಚನ ಅನ್ಸುತ್ತೆ. ಯಾರಪ್ಪ ಇದು ಅಂತ ಪಂಡ್ರಿ ಬಾಯ್, ಇಲ್ಲ ನೀವು ಒಪ್ಕೊಳ್ಳಿ, ಕ್ಯಾಮ್ರಾಮನ್ ಹೇಳ್ತಾನಂತೆ, ಕ್ಯಾಮ್ರಾ ಮುಂದ್ಗಡೆ ಬರೀ ಭೋಗ್ಯ ತುಂಬಿಕೊಂಡಿದೆ, ಏನಮ್ಮ ಇದು ಅಂತ. ಅನಭಿಷಕ್ತ ದೊರೆ ಆವತ್ತಿಗೂ ಇವತ್ತಿಗೂ ಎಂದೆಂದಿಗೂ ನಮ್ಮ ಕನ್ನಡಿಗರ ಆರಾಧ್ಯ ದೈವವಾಗಿ ನಿಂತ್ಕೋಬೇಕು. ಹೌದು ಮಕ್ಕಳ, ಏಪ್ರಿಲ್ ಅನ್ನೋ ಗತ್ತು ತೂಕ ಅದು ಸ್ವಲ್ಪ ಹೊಂಬುತನ, ಸ್ವಲ್ಪ ಹುಚ್ಚತನ, ನಾನು ಚೇಂಜ್ ಆಗಲ್ಲ, ನಾನು ಬಿಡಲ್ಲ ಅನ್ನತಕ್ಕಂಥದ್ದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಬಿಟ್ರೆ ನೀವೊಂದು ಬಹುದೊಡ್ಡ ಇನ್ಸ್ಟಿಟ್ಯೂಷನಲ್ ಸರದಾರರೇ ಆಗ್ಬಿಡ್ತೀರಿ. MS ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್ ನೋಡ್ಕೊಳ್ತಿರೋ, ಗೋಕುಲಂ ಫೌಂಡೇಶನ್ ನೋಡ್ಕೊಳ್ತಿರೋ ಆ ಒಂದು MR ಸೀತಾರಾಮ್ ಸಾರ್ ಥರ ನಮಗೊಂಥರ ಹೆಮ್ಮೆ. ಇಷ್ಟು ದೊಡ್ಡ ನೀವು ನಂಬೋಲ್ಲ. ನೀವು ಒಮ್ಮೆ MS ರಾಮಯ್ಯ ಆಸ್ಪತ್ರೆ ಒಳಗಡೆ ಹೋಗಿ, ಅದೊಂದು ದಂತಕತೆ. ಅಲ್ಲೊಂದು 300 ರೂಪಾಯಿ ಫೀಸ್ದು ಸೆಕ್ಷನ್ ಇದೆ ಮಕ್ಕಳೇ. 3,000 ಇದೆ, 30,000 ಇದೆ. ಯು ಚೂಸ್ ವಿಚ್ ಎವರ್ ಯು ವಾಂಟ್. ಡಾಕ್ಟರ್ಗಳು ಅವರೇ, ಟ್ರೀಟ್ಮೆಂಟು ಅವರೇ. ಇಲ್ಲೇನು AC, ಇನ್ನೊಂದು ಲಕ್ಸುರಿ ಹೋಟೆಲ್ ಥರ, 5 ಸ್ಟಾರ್ ಹೋಟೆಲ್ ಥರ ರೂಮ್ ಇದೆ, ಇಲ್ಲೊಂದು ಚೂರು ಮೀಡಿಯಮ್ ಇದೆ, ಇಲ್ಲೊಂದು ಸಾರ್ವಜನಿಕವಾಗಿ. ಇಂಥದ್ದು ಟ್ರೀಟ್ಮೆಂಟ್ ಇಲ್ಲ ಅನ್ನೋದಿಲ್ಲ ನಮ್ಮ MS ರಾಮಯ್ಯಲ್ಲಿ. ನೀವು ನಂಬೋಲ್ಲ. ನನಗೊಂಥರ ಗೌರವ. ನಮ್ಮವರು, ನಮ್ಮೂರಿನವರು, ನಮ್ಮ ಕನ್ನಡದವರು, ನಮ್ಮ ಬೆಂಗಳೂರಿಗರು, ನಮ್ಮವರು, ಮಾವಾಳು ಅನ್ನೋದಕ್ಕೆ ಅಂಥದ್ದೊಂದು ದೊಡ್ಡ ದೈತ್ಯಾಕಾರವಾಗಿ ಕಟ್ಟಿ ಇವತ್ತು ನೀವು ನಂಬೋಲ್ಲ, ಕೈವಾರ ಆ ಒಂದು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಹಿಂದ್ಗಡೆ ನಿಂತಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ನಿಂತ್ಕೊಳ್ಳೋದು, ಕೊಡೋದು, ಮಾಡೋದು. ಅಲ್ಲಿ ನಿತ್ಯ ಕಲ್ಯಾಣೋತ್ಸವ ನೆನಪಿಟ್ಟುಕೊಳ್ಳಿ. ನಿತ್ಯ ಕಡಿಮೆ ಅಂದರೂ ಒಂದು 100ರಿಂದ 150 ಕಲ್ಯಾಣ ನಡೆಯುತ್ತೆ. ಆ ಪುಣ್ಯ ಕುಟುಂಬಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಅದು ಏಪ್ರಿಲ್ ಮಾಸ. ಬರೀ ನೀವು ಎತ್ತಿಟ್ಕೊಳ್ಳೋದಲ್ಲ, ಕೊಡೋದು ಕೂಡ ಗೊತ್ತಾಗಲ್ಲ. ನೋಡಿ, ನಾನು ಹೇಳ್ತಿದ್ದೀನಲ್ವ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು ಅಂತೀವಿ MS ರಾಮಯ್ಯ ಅಂತ 300 ರೂಪಾಯಿಂದು ಇದೆ, ಫ್ರೀ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಇಸ್ ದ ಒನ್ ಆಫ್ ದ ಬೆಸ್ಟ್ ಫಾರ್ ಎ ಕಾಮನ್ ಮ್ಯಾನ್ ಟು ಟಾಪ್ ಮ್ಯಾನ್. ಅಲ್ಲಿದೆ. ಅದ್ರ ಜೊತೆಲಿ ನೋಡಿ, ಕೈವಾರದ ಅಭಿವೃದ್ಧಿ. ಇವತ್ತು ಕೈವಾರ ತಾತಯ್ಯ ಆ ಸಂಸ್ಥೆ, ಆ ಒಂದು ಮಹರ್ಷಿ, ಆ ಮಹಾಗುರುವಿನ ಆ ಕ್ಷೇತ್ರವನ್ನ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೂ ಗೊತ್ತಾಗಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ರಾಜ್ಕುಮಾರ್ ಅವ್ರು ಇರ್ಬೋದು, ಅವ್ರ ಕುಟುಂಬ ಇರ್ಬೋದು, ಹಿಂದುಗಡೆ ದುಡಿತಿದ್ದು ಎಷ್ಟೋ ಕ್ಷೇಮಾಭಿವೃದ್ಧಿಗಳಿಗೆ ಹೋಗ್ತಿತ್ತು. ಆ ಶಕ್ತಿಧಾಮಕ್ಕೆ, ಎಷ್ಟೋ ಜನ ಹೆಣ್ಣು ಮಕ್ಕಳ ಬೆಳಕಿಗೆ
ಅನ್ನತಕ್ಕಂಥದ್ದು. ಸಿಗೋಣಂತೆ ಇನ್ನೊಂದಷ್ಟು ನಿಮ್ಮ ತಾಕತ್ತು ಶಕ್ತಿ. ನೀವೊಬ್ಬ ಅಡ್ಮಿನಿಸ್ಟ್ರೇಟರ್, ಆ ಕೆಲಸದಲ್ಲಿ ಟ್ರೈ ಮಾಡಿ. ಲೀಡರ್ ಆಗಿರ್ಲಿಕ್ಕೆ ಯಾವತ್ತೂ ಟ್ರೈ ಮಾಡಿ. ಯು ಆರ್ ಎ ಲೀಡರ್ ಮಕ್ಕಳು. ಬೈ ಚಾನ್ಸ್ ಗ್ರಹ ದಶಾ ಭುಕ್ತಿ ಯೋಗ ಕರ್ಣ ಏನೋ ಕರ್ಮಾನುಸಾರ ನಿಮ್ಮನ್ನು ಕೆಲವೊಂದು ಸಮಯ ಮುಚ್ಚಿಟ್ಟಿರುತ್ತೆ. ಎಷ್ಟು ದಿನ ಮುಚ್ಚಿಟ್ಟಿರುತ್ತೆ? ವಜ್ರವೇ ನೆನಪಿಟ್ಕೊಳ್ಳಿ. ಏಪ್ರಿಲ್ ಹುಟ್ಟಿದಿರಿ ಅಂದ್ರೆ ಸಿಂಹ ಕಣಲ್ಲೋ. ತುಮ್ ಶೈತಾನ್ ಹೋತೋ ಶೈತಾನ್ ಕಾ ಬಾಪ್ ನೀವು ಭಗವಾನ್ ಹೋತೋ ಭಗವಾನ್ ಕಾ ಬಾಪ್ ನೀವು. ಹೌದು, ರಾವಣಾಸುರ ನೀವು, ಲಂಕಾಧಿಪತಿ ನೀವು, ನೆನಪಿಟ್ಟುಕೊಳ್ಳಿ. ಯಾರಿಗೂ ಗೊತ್ತಿಲ್ಲ, ರಾಮ ರಾವಣ ಇಬ್ಬರು ಒಂದೇ ನಕ್ಷತ್ರ, ಇಬ್ಬರಲ್ಲಿ ಒಂದೇ ಒಂದು ದೋಷ ಇತ್ತು, ಇಬ್ಬರಿಗೂ ಒಂದು ದೋಷ. ರಾಮ ಏಕಪತ್ನಿ ವ್ರತಸ್ಥ, ಇವನು ಊರಿನ ಪತ್ನಿ ಎಲ್ಲ ನನ್ನಸ್ತ ಅಂತಿದ್ದ. ಅಷ್ಟು ಬಿಟ್ರೆ ಇಬ್ಬರಿಗೂ ಶ್ರೇಷ್ಠವಾದ ತಾಯಿ, ಇಬ್ಬರಿಗೂ ಶ್ರೇಷ್ಠವಾದ ತಂದೆ. ತನ್ನ ತಾಯಿಗೋಸ್ಕರ ಆತ್ಮಲಿಂಗವನ್ನೇ ತಗೊಂಡ್ಬಂದಿದ್ದ. ಅದು ರಾವಣಾಸುರ, ಅದು ನೀವು ಲಂಕಾಧಿಪತಿ. ನೀವು 10 ತಲೆ ಅಲ್ಲ, ನೀವು 100 ತಲೆಯ ಶಕ್ತಿ, ಮಹಾಶಕ್ತಿ. ಸರಿಯಾಗಿ ಬಳಸಿಕೊಂಡ್ರೆ ನೀವು ಬೋರ್ಗರೆಯುವ ನಮ್ಮ KRS ಡ್ಯಾಮ್ 18 ಜಿಲ್ಲೆಗಳಿಗೆ ನೀರು ಕೊಡ್ತಾಳೆ ನಮ್ಮ ಕಾವೇರಿ ತಾಯಿ. ನಮ್ಮೂರಿಗೆ 3 ಜಿಲ್ಲೆ, ಅದಕ್ಕೂ ಕಿತ್ತಾಟ ಅನ್ನತಕ್ಕಂಥದ್ದು. ನೀವು ನಿಮ್ಮ ಮನೆಗೆ ಸ್ವಲ್ಪ ಶಾಪವೇ, ನಿಮ್ಮವರಿಗೆ ನಿಮ್ಮವ್ರು ನೀವು ಸ್ವಲ್ಪ ಕಷ್ಟ, ಬೇರೆಯವರು ಅನ್ನೋದು ಸ್ವಲ್ಪ ಜಾಸ್ತಿ. ಅದೊಂಚೂರು ನಾನಷ್ಟೇ ಅಲ್ಲದೆ ನನ್ನವನ್ನೂ ಕಾಪಾಡಬೇಕು. ನಾಳೆ ಆ ಕಂಬಗಳೇ ನಮ್ಮನ್ನ ನಿಂತ್ಕೊಳ್ಳೋದು. ನೀವು ಸ್ವಲ್ಪ ಅದ್ರ ಕಡೆ ಗಮನ ಕೊಡಲ್ಲ. ಅದೊಂದು ಇದು ಯಾವಾಗಲೂ ಹೊರಗಡೆ ಅದೊಂಚೂರು ಬದಲಾಯಿಸ್ಕೊಬಿಟ್ರೆ ಯು ಆರ್ ಒನ್ ಆಫ್ ದ ಜಡ್ಜು, ನೀವೊಬ್ಬ ಒನ್ ಆಫ್ ದ ಪೊಲೀಸು, ಒನ್ ಆಫ್ ದ ಆರ್ಟಿಸ್ಟು, ಒನ್ ಆಫ್ ದ ನಗಿಸುವ, ಆಡಿಸುವ, ಕುಣಿಸುವ ಸಂಗೀತ ಬ್ರಹ್ಮ. ಪಂಡಿತ್ ರವಿಶಂಕರ್ ಕೂಡ ಅಮೇರಿಕ ಶರಣಾಗತಿ ನಮ್ಮ ಪಂಡಿತ್ ರವಿಶಂಕರ್ ಅವರ ಆ ಆಲಾಪನೆಗೆ ಅವರ ಮಕ್ಕಳು ಕೂಡ ತುಂಬಾ ವಿಶ್ವಖ್ಯಾತರು. ಇವತ್ತಿನ ಜನರೇಷನ್ ತುಂಬಾ ಜನ ಗೊತ್ತಿಲ್ಲ, ಮರೆತು ಬಿಟ್ಟಿರ್ತಾರೆ ಪಂಡಿತ್ ರವಿಶಂಕರ್ ಅಂದ್ರೆ. ಅಂಥದೊಂದು ಸಂಗೀತ ಬ್ರಹ್ಮರು ನೀವು. ಸಂಗೀತ ಅಂದ್ರೆ ಇಷ್ಟ, ತುಂಟತನ ಇಷ್ಟ, ತಮಾಷೆ ಇರುತ್ತೆ, ನೀವಿದ್ದ ಕಡೆ ಮೋಜು ಎಲ್ಲ ಲಿಮಿಟಲ್ಲಿರುತ್ತೆ. ನೀವು ಮಾತ್ರ ಸ್ವಲ್ಪ ಲಿಮಿಟ್, ಸ್ವಲ್ಪ ತುಂಬಾ ಎಚ್ಚರಿಕೆಯಿಂದ, ಸದಾ ಎಚ್ಚರಿಕೆಯಿಂದ. ದೇಹ ನಿದ್ದೆ ಮಾಡ್ತಿದ್ರು, ಮನಸ್ಸು ಎಚ್ಚರಿಕೆ ಆಗಿರೋ ಏಕೈಕ ಪ್ರಾಣಿ ನೀವು. ಅಲರ್ಟ್ ಆರ್ಮುಗಮ್ ಅಂತಾರೆ ನಮ್ಮ ಗುರುಗಳು, ನೀವೇ. ಅಲರ್ಟ್ ಆಗಿರುತ್ತೆ. ಒಂಚೂರು ಹೆಸರು ಇನ್ನೊಂದಕ್ಕೆ ಬಂದ್ಬಿಡುತ್ತಂದ್ರೆ ಗಾಬರಿ ಪಡ್ತಕ್ಕಂಥ ವ್ಯಕ್ತಿತ್ವ. ಸಾಮಾನ್ಯವಾಗಿ ನೋವು ಕೊಡಲ್ಲ ಮಕ್ಕಳೇ. ನಿಮ್ಮ ಮಾತು ಸ್ವಲ್ಪ ಹೊರಟೆ, ಕ್ಷಣ ಮಾತ್ರದಲ್ಲಿ ಕ್ಷಮಾಪಣೆ ಕೇಳೋದ್ರಲ್ಲಿ ನಿಮಗೆ ನೀವೇ ನಿಸ್ಸಿಮರು. ಬೇರೆಯವರಾದ್ರೂ ಯೋಚನೆ ಮಾಡ್ತಾರೆ, ನೀವಿಲ್ಲ, ಹೃದಯಾಂತರದಿಂದ ಕ್ಷಮಿಸ್ಬಿಡಿ ಅಂತ. ಸಾಮಾನ್ಯವಾಗಿ ನೀವು ಯುದ್ಧಕ್ಕೆ ಹೋಗಲ್ಲ. ಯುದ್ಧಕ್ಕೆ ಹೋದ್ರೆ ಸೋಲೋ ಮಾತೇ ಇಲ್ಲ. ಹೌದು, ನಿಮ್ಮ ಹತ್ರ ಮಾತ್ರ ಶತ್ರುಗಿರಿ ಕಟ್ಕೋಬಾರ್ದು. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಿರ್ತಾರೆ, ಅಪ್ಪಿ ತಪ್ಪಿ ಯಾರ ಹತ್ರ ಆದ್ರೂ ಯುದ್ಧಕ್ಕೆ ನಿಂತ್ಕೋಬಹುದು, ಅಪ್ಪಿ ತಪ್ಪಿ ಏಪ್ರಿಲ್ ಮಾಸದವ್ರ ಹತ್ರ ಯುದ್ಧಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಕಡೆವರೆಗೂ ದುರ್ಯೋಧನನ ತರ ಒಬ್ಬನೇ ಆದ್ರೂ ಹೊಡೆದಾಡ್ತೀರಿ, ರಾವಣನ ತರ ಹೊಡೆದಾಡ್ತೀರಿ. ದಟ್ ಇಸ್ ಯುವರ್ ಪ್ರಾಬ್ಲಮ್. ಕುಂಭರಾಶಿಯವರ ಜೊತೆ ಶತ್ರುತ್ವ ಕಟ್ಕೋಬಾರ್ದು, ಏಪ್ರಿಲ್ ಮಾಸದವರ ಜೊತೆ ಯುದ್ಧ ಮಾಡಬಾರ್ದು ಅಂತ ಹೇಳ್ತಾರೆ. ಒಳ್ಳೆದಾಗ್ಲಿ. ಮಾತೃದೇವೋ ಭವ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು. ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು. ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ. ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ.